ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವತ್ತೂ ಕೂಡ ನೀವು ತಿಂದಿರಲ್ಲ, ಹಾಗೆ ನೋಡಿರಲ್ಲ, ಇಷ್ಟು ರುಚಿಯಾಗಿರುವಂಥ ಒಂದು ಸ್ವೀಟನ್ನು ಖಂಡಿತವಾಗ್ಲೂ ಯಾವುದೇ ಆಚೆಯಿಂದ ತರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ದಲೇ ಮನೆಯಲ್ಲೇ ನಾವು ಮಾಡ್ಕೊಳ್ಳೋ ಅಂತಹ ಒಂದು ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಮಾಡಲೇಬೇಕಾಗಿರುವಂತಹ ಒಂದು ಅದ್ಭುತವಾಗಿ ರುಚಿ ಕೊಡುವಂತಹ ಒಂದು ಸ್ವೀಟನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ನೋಡ್ಬೋದು ನೀವು ಕೂಡ ಮನೆಯಲ್ಲಿ ನಾವು ಊಟಕ್ಕೆ ಉಪಯೋಗಿಸ್ತೀವಲ್ಲ, ಸೋನಾ ಮಸೂರಿ ಅಕ್ಕಿ. ಸೊ ಅದನ್ನು 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಈ ಅಕ್ಕಿಯನ್ನು ನಾವು ತೊಳೆದು ಒಂದೆರಡು ಸಲ 1 ಕಪ್ ನೀರನ್ನು ಹಾಕಿ ನಾವು ಇದನ್ನು ಒಂದು 20 ನಿಮಿಷಗಳ ಕಾಲ ನೆನೆ ಹಾಕಬೇಕಾಗುತ್ತೆ. 20 ನಿಮಿಷ ಅಂತಂದರೆ ಒಂದು ಅಕ್ಕಿಯನ್ನು ತಗೊಂಡು ಕಟ್ ಮಾಡಿದ್ರೆ ಅದು ಆರಾಮಾಗಿ ಕಟ್ ಆಗಬೇಕು. ಈ ರೀತಿಯಾಗಿ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ನೆನೆ ಹಾಕಿ, ಇಲ್ಲ ಅಂದರೆ ಒಂದು 20 ನಿಮಿಷ ಅಂತೂ ಬೇಕಾಗುತ್ತೆ ಅಕ್ಕಿಯನ್ನು ನೆನೆ ಹಾಕ್ಕೊಳ್ಳೋದಕ್ಕೆ. ನಂತರ ಒಂದು ಪ್ಯಾನ್ ತಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿದ ನಂತರ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಳೋಣ. ಅರ್ಧ ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಕೂಡ ನಾನು ಹಾಕ್ಕೊಂಡಿಲ್ಲ ಹಾಲಿಗೆ. ಸೊ ಗಟ್ಟಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಇವಾಗ ಇದನ್ನು ಸ್ವಲ್ಪ ನಾವು ಹಾಲನ್ನು ಕುದಿ ಬರೋದಕ್ಕೆ ಬಿಡಬೇಕಾಗುತ್ತೆ. ಸ್ವಲ್ಪ ಬಿಸಿ ಆಗಲಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಹೊಸ ರೀತಿಯಾಗಿರುವಂತಹ ಒಂದು ಅಡುಗೆಗಳನ್ನು ಮಾಡಬೇಕು, ಟ್ರೆಡಿಷನಲ್ ಅಡುಗೆಗಳನ್ನು ಮಾಡಬೇಕು ಅಂತ ಕಾಯ್ತಾ ಇರ್ತೀರಾ. ಸೊ ನೈವೇದ್ಯಕ್ಕೆ ಆಗುವಂತಹ ಒಂದು ರುಚಿಯಾಗಿರುವಂತಹ ಅದ್ಭುತ ರುಚಿ ಕೊಡುವಂತಹ ಒಂದು ಸ್ವೀಟ್ ಇದು. ಸೊ ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ನೀವು ಕೂಡ ದೇವರಿಗೆ ಇದನ್ನು ನೈವೇದ್ಯಕ್ಕೆ ಇಡ್ಬೋದು ಫ್ರೆಂಡ್ಸ್. ಓಕೆ. ಸೊ ಈಗ ಹಾಲು ಈ ರೀತಿಯಾಗಿ ನಾನು ಸ್ವಲ್ಪ ಅದನ್ನು ತಳ ಕಚ್ಕೊಂಡ್ಬಿಡುತ್ತೆ ಅಂತ ಹೇಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡೇ ಬಂದಿದ್ದೀನಿ. ಅದಾದ ನಂತರ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಈ ರೀತಿಯಾಗಿ ಹಾಲು ಚೆನ್ನಾಗಿ ಕುದಿ ಬರಲಿ. ಮತ್ತು ಈಗ ಒಂದು ಪ್ಯಾನನ್ನು ತಗೊಳ್ಳೋಣ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ. 1 ಅಥವಾ 2 ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ಳೋಣ. ತುಪ್ಪ ಕೂಡ ಇದಕ್ಕೆ ಜಾಸ್ತಿ ಏನು ಕೂಡ ಬೇಕಾಗೋದಿಲ್ಲ. ಈ ಒಂದು ಸ್ವೀಟನ್ನು ತಯಾರಿಸೋದಕ್ಕೆ ಬೇಕು ಅಂತಂದರೆ ನೀವು ಸ್ವಲ್ಪ ತುಪ್ಪವನ್ನು ಬಳಸ್ಕೋಬೋದು ಹೆಚ್ಚಿಗೆ. 1-2 ಸ್ಪೂನ್ ತುಪ್ಪ ಹಾಕಿದ ನಂತರ ತುಪ್ಪ ಕರಗಲಿ. ಅದಾದ ನಂತರ ಇವಾಗ ನಾನು ದ್ರಾಕ್ಷಿ ತಗೊಂಡಿದ್ದೀನಿ, ಹಾಗೆ ಒಣ ಕೊಬ್ಬರಿಯನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ನಂತರ ಗೋಡಂಬಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಬಾದಾಮಿ ಇಷ್ಟನ್ನು ಕೂಡ ಸಣ್ಣಗೆ ಕಟ್ ಮಾಡಿ ನಾನು ಒಂದು ಪ್ಲೇಟಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ. ಸೊ ಇವಾಗ ಇವನ್ನೆಲ್ಲವನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ, ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಬೌಲಿಗೆ ಸ್ವಲ್ಪ ನಾನು ಕೇಸರಿ ದಳವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 6-7 ಕೇಸರಿ ದಳ ಹಾಕಿ ಅದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳೋಣ. ಹಾಲು ಹಾಕಿ ಇದು ಸ್ವಲ್ಪ ಚೆನ್ನಾಗಿ ನಾವು ನೆನೆಯೋದಕ್ಕೆ ಬಿಟ್ಟರೆ ಒಳ್ಳೆ ಕಲರ್ ಬರುತ್ತೆ. ಸೊ ಕೇಸರಿ ದಳದಿಂದ ನಮಗೆ ಬಾಡಿ ಹೀಟಲ್ಲಿರುತ್ತೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಪರವಾಗಿಲ್ಲ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈಗ ತುಪ್ಪ ಎಲ್ಲ ಚೆನ್ನಾಗಿ ಕರಗಿದೆ. ಅದಾದ ನಂತರ ನಾನು ಒಣ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿಯನ್ನು ನಾವು ಫಸ್ಟಿಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲದನ್ನು ಕೂಡ ಒಂದೇ ಸಲ ಹಾಕಿದ್ರೆ ನೀಟಾಗಿ ಫ್ರೈ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟಿಗೆ ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಬಾದಾಮಿ ಮತ್ತು ಗೋಡಂಬಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅವೆರಡನ್ನು ಕೂಡ ಹಾಕ್ಕೊಂಡ ನಂತರ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಲಾಸ್ಟಿಗೆ ದ್ರಾಕ್ಷಿಯನ್ನು ಸೇರಿಸ್ಕೋಬೇಕು. ದ್ರಾಕ್ಷಿ ಒಂದೇ ಸಲ ಹಾಕಿದ್ರೆ ಫಸ್ಟಿಗೆ ಹಾಕಿಬಿಟ್ರೆ ಬೇಗ ಅದು ಫ್ರೈ ಆಗುತ್ತೆ, ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ, ಮತ್ತು ಇವೆಲ್ಲ ಫ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ದ್ರಾಕ್ಷಿನ ಲಾಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಈಗ ಎಲ್ಲ ಕಲರ್ ಚೇಂಜ್ ಆಗಿದೆ. ಈಗ ದ್ರಾಕ್ಷಿಯನ್ನು ಸೇರಿಸ್ಕೊಳ್ತೀನಿ. ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಸೊ ಕಲರ್ ಎಲ್ಲ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ. ಈಗ ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡೋಣ. ಇದನ್ನೆಲ್ಲದನ್ನು ಕೂಡ ನೋಡಿ ಈ ರೀತಿಯಾಗಿ ಕಲರಾಗಿ ಬರಬೇಕು. ಸೊ ಇದೇ ಒಂದು ತುಪ್ಪಕ್ಕೆ ನಾನಿಲ್ಲಿ
ಅಕ್ಕಿಯನ್ನು ಏನು ನಾವು ನೆನೆ ಹಾಕಿದ್ವಲ್ಲ ಆ ಅಕ್ಕಿಯನ್ನು ಸೋಸಿ ಸ್ವಲ್ಪನೂ ಕೂಡ ನೀರಿಲ್ದಂಗೆ ಸೋಸ್ಕೊಂಡು ಅದಾದ ನಂತರ ಅಕ್ಕಿಯನ್ನು ಈ ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿಯನ್ನು ನೋಡ್ಬೋದು, ಈಗ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆಯಲ್ಲ, ಈ ರೀತಿಯಾಗಿ ಸ್ವಲ್ಪ ಏನು ನಾವು ತುಪ್ಪ ಹಾಕಿದ್ದೀವಲ್ಲ ಅದರಲ್ಲಿ ಸ್ವಲ್ಪ ಇದನ್ನು ಹಾಗೆ ಫ್ರೈ ಮಾಡ್ಕೋಬೇಕಷ್ಟೇ, ರೋಸ್ಟಾಗಿ ಮಾಡ್ಕೋಬೇಕಾಗತ್ತೆ. ಮತ್ತು ಎಕ್ಸ್ಟ್ರಾ ತುಪ್ಪ ಏನೂ ಬೇಡ. ಸೊ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ರೋಸ್ಟ್ ಮಾಡಿಕೊಂಡು ಈಗ ಒಂದು ಬೌಲಿಗೆ ಒಂದು 2 ಸ್ಪೂನ್ ಆಗುವಷ್ಟು ನೋಡಿ ಇಷ್ಟು ನಾವು ಅಕ್ಕಿಯನ್ನು ಇದರಲ್ಲೇ ತಗೋಬೇಕಾಗುತ್ತೆ. ಒಂದು 2 ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ನಾನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಹಾಲು ನೋಡ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಸೈಡಲ್ಲೆಲ್ಲ ಒಂದು ಕೆನೆ ಕಟ್ಕೊಳ್ತಾ ಇದೆ. ಸೊ ನೋಡ್ಬೋದು ಈ ರೀತಿಯಾಗಿ ಕೆನೆ, ಯಾಕೆಂದರೆ ಇದು ಗಟ್ಟಿ ಹಾಲನ್ನೇ ತೊಗೊಂಡಿರೋದ್ರಿಂದ ಕೆನೆ ಬರ್ತಾ ಇರುತ್ತೆ. ಸೊ ಏನು ತೊಂದರೆ ಇಲ್ಲ. ಈಗ ಹಾಲು ಕುದಿ ಬಂದ ಮೇಲೆ ನಾವು ಅಕ್ಕಿಯನ್ನು ಏನೀಗ ರೋಸ್ಟ್ ಮಾಡಿದ್ದೀವಲ್ಲ ಆ ಅಕ್ಕಿಯನ್ನು ಈ ಒಂದು ಹಾಲಿಗೆ ಸೇರಿಸ್ಕೊಳ್ಳೋಣ. ಹಾಲಿಗೆ ಸೇರಿಸಿ ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ನೀಟಾಗಿ ಬೇಯಿಸ್ಕೋಬೇಕು. ಸೊ ತುಂಬಾ ಒಳ್ಳೆ ಟೇಸ್ಟ್ ಅಂತೂ ಬರುತ್ತೆ ಫ್ರೆಂಡ್ಸ್. ಓಕೆ, ಒಂದು ಕುದಿ ಬರೋವರೆಗೂ ಹೈ ಫ್ಲೇಮ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಅಕ್ಕಿ ಪೂರ್ತಿ ಬೇಯಬೇಕು. ಮತ್ತು ಸಾಫ್ರನ್ನ ಇದು ಕೂಡ ಕಲರ್ ಚೇಂಜ್ ಆಗ್ತಾ ಇದೆ. ಇದನ್ನು ಕೂಡ ಈಗ ಅಕ್ಕಿಯೊಳಗೆ ನಾನು ಹಾಕ್ಕೊಳ್ತೀನಿ. ಅದಾದ ನಂತರ ಈಗ ಅಕ್ಕಿಯನ್ನು ನಾವು ತೆಗೆದಿಟ್ಕೊಂಡಿದ್ದೀವಲ್ಲ, ರೋಸ್ಟ್ ಮಾಡಿರುವಂಥ 2 ಸ್ಪೂನ್ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ನೋಡ್ಬೋದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ಪೂರ್ತಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಒಂದು 3/4 ಕಪ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ನಿಮಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಇದೇ ಟೈಮಲ್ಲಿ ನೀವು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಓಕೆ, ಸೊ ಈಗ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ ಆಗೋಷ್ಟು ಹಾಲು. ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ನುಣ್ಣಗೆ ಇದನ್ನು ರುಬ್ಕೊಂಬರ್ಬೇಕಾಗುತ್ತೆ. ನೋಡ್ಬೋದು ಈ ರೀತಿಯಾಗಿ ನಾವು ರುಬ್ಕೊಂಬಂದಿದ್ದೀವಿ. ಸೊ ಇದರಿಂದ ನಮಗೆ ಈ ಮಾಡ್ತಿರುವಂಥ ಒಂದು ಅಕ್ಕಿಯ ಪಾಯಸ ಅಥವಾ ಅಕ್ಕಿಯ ಸ್ವೀಟ್ ಏನಿದೆಯೋ ಅದು ಒಂದು ಒಳ್ಳೆ ಸ್ಟ್ರೆಚರ್ನ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ಅದ್ಭುತವಾಗಿರುತ್ತೆ. ಟೇಸ್ಟು ಕೂಡ ಸೂಪರ್ ಟೇಸ್ಟನ್ನು ಕೊಡುತ್ತೆ. ಈಗ ಇದನ್ನು ನಾನು ಈಗ ಒಂದು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಕ್ಷಮೆ ಇರಲಿ. ಸೊ ಆ ಒಂದು ನನಗೆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ನಾನು ಇದರಲ್ಲಿ ಆ್ಯಡ್ ಮಾಡಿರಬೇಕಾಗಿದ್ದ ವಿಡಿಯೋನ. ಸೊ ದಯವಿಟ್ಟು ಕ್ಷಮಿಸಿ, ಅದೊಂದು ಸ್ಕಿಪ್ ಆಗಿದೆ. ಸೊ ರುಬ್ಬಿರುವಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ಬೋದು ಆವಾಗ ಬೇಯಿಸಿ ಆದ ನಂತರ ಈ ರೀತಿಯಾಗಿ ಥಿಕ್ನೆಸ್ ಆಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ನೀವು ರೆಡಿ ಮಾಡಿಕೊಂಡು ಪಾಯಸನ ನೀವು ಬೆಳಗಿಂದ ಸಂಜೆವರೆಗೂ ಇಟ್ಟರೂ ಕೂಡ ಇದು ಗಟ್ಟಿ ಆಗೋದಿಲ್ಲ. ಇಷ್ಟೇ ಪರ್ಫೆಕ್ಟಾಗಿ ಇರುತ್ತೆ. ಓಕೆ, ಸೊ ನಿಮಗೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಮನೆಯಲ್ಲಿ ಇಷ್ಟೇ ರುಚಿಯಾಗಿರುವಂಥ ಈಸಿಯಾಗಿರುವಂತಹ ಒಂದು ಸ್ವೀಟ್ ಪರ್ಫೆಕ್ಟ್ ರೈಸ್ ಖೀರ್ ಅನ್ನ ಒಂದ್ಸಲ ಅಕ್ಕಿ ಪಾಯಸವನ್ನು ತಯಾರಿಸಿ. ಈಗ ಪಿಸ್ತವನ್ನು ಕಟ್ ಮಾಡಿ ಡ್ರೈ ಫ್ರೂಟ್ಸ್ನು ಕೂಡ ಎಲ್ಲದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ನ ಇಟ್ಕೊಂಡಿದ್ದೀನಿ. ಮತ್ತು ಈಗ ಸರ್ವ್ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ ಹೇಳಿ ಎಲ್ಲದನ್ನು ಕೂಡ ಸೇರಿಸ್ಕೊಂಡಿರೋವಂಥ ವಿಡಿಯೋ ಸ್ಕಿಪ್ ಆಗಿದೆ, ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್. ಓಕೆ, ಸೊ ಈಗ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬಿಸಿ ಬಿಸಿಯಾಗಿರುವಂತಹ ಒಂದು ಅಕ್ಕಿ ಪಾಯಸವನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಇಷ್ಟೇ ರುಚಿಯಾಗಿರುವಂಥ ಅದ್ಭುತವಾಗಿರುವಂತಹ ಪರ್ಫೆಕ್ಟ್ ರೈಸ್ ಖೀರನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.